ಪಡೋಣ. ಸರ್, ನಾನು ನಾಯಕರ ಹೆಸರು ಹೇಳ್ತೀನಿ. ಅವ್ರ ಬಗ್ಗೆ ನಿಮ್ಗೆ ಏನಂತ ಒಂದೇ ಮಾತಲ್ಲಿ ಹೇಳ್ಬೇಡಿ. ನಾಯಕರು ನಿಮ್ಮ ನಾಯಕರು ಹೇಳ್ತೀನಿ ಅಂದರೆ ಓವರಾಲ್ ಆಗಿ ನಾನು ರಾಜಕೀಯದಲ್ಲಿ ಹೇಳ್ತೀನಿ. ನಿಮ್ಗೆ ಏನು ಅನ್ಸುತ್ತೆ ಅವ್ರ ಬಗ್ಗೆ ಒಂದು ಮಾತಲ್ಲಿ ಹೇಳಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು. ಖರ್ಗೆ ಅವರು ನೋಡಿ ಒಳ್ಳೆ ಕೆಲಸಗಾರರು. ಅವ್ರು ಯಾವತ್ತೂ ಯಾರಿಗೂ ಏನು ಹೇಳಕ್ಕೆ ಹೋಗಲ್ಲ. ನಾನು ಏನು ಮಾಡ್ತೀನಿ ಅಂತಲೂ ಯಾರಿಗೂ ಹೇಳೋದಿಲ್ಲ ಅವರು. ಗೊತ್ತಾಯ್ತಾ? ಅವರು ಮಾಡೋಕ್ಕೆ ಹೋಗಿ ಕೆಲವು ಸರಿ ಹಿನ್ನಡೆ ಆದರೂ ಕೂಡ ಯಾರ ಕೈಲೂ ಹೇಳ್ಕೊಳಕ್ಕೆ ಹೋಗಲ್ಲ. ಅವ್ರು ಎಷ್ಟು ಸರಿ ಮುಖ್ಯಮಂತ್ರಿ ಆಗೋ ಅವಕಾಶ ಬಂದಿತ್ತು, ಎಲ್ಲನ ಹೇಳ್ಕೊಂಡವ್ರ? ನನಗೆ ಮುಖ್ಯಮಂತ್ರಿ ಅವಕಾಶ ಬಂದಿತ್ತು, ತಪ್ಪೋಯ್ತು ಅಂತ ಎಲ್ಲನ ಹೇಳಿದಾರ? ನಮಗೆ ಗೊತ್ತು ಎಲ್ಲಿ ತಪ್ಪು. ಗೊತ್ತಾಯ್ತಾ? ಹಾಗಾಗಿ ಅವರು ಸೈಲೆಂಟ್ ವರ್ಕರ್ ಇದ್ದಾರೆ. ಯಾರು ಏನೇ ಹೇಳ್ಕೊಂಡ್ಲಿ 371J ಅದರದ್ದು ಪರಿಣಾಮ ಅಲ್ಲಿನ ಜನಗಳಿಗೆ ಏನು ಅನುಕೂಲಗಳಾಗ್ತವೆ ಇನ್ನು ಮುಂದಿನ ದಶಕಗಳಲ್ಲಿ ನೋಡ್ಬೇಕು. 371J ಅದನ್ನು ಸಾಧನೆ ಮಾಡಿದ್ದೇ ಒಂದು ದೊಡ್ಡ ಸಾಧನೆ. ಅವರೇ ಅಲ್ಲದೆ ಬೇರೆ ಯಾವನಿದ್ರು ಮಾಡೋಕ್ಕಾಗ್ತಿರ್ಲಿ. ಮೋದಿ ನೋಡಿ, ಅವ್ರಿಗೆ ಏನು ಸಂಸಾರ ಇಲ್ಲ. ಯು ವಿಲ್ ಬಿ ಅನ್ ಹಾನೆಸ್ಟ್ ಫೆಲೋ. ಏನು ಬೇಕು ಅವ್ರಿಗೆ, 4 ಜೊತೆ ಕುರ್ತಾ 4 ಜೊತೆ ಇವಿದ್ದು ಸಾಕು ಓದ್ತಾರೆ. ಅದರಿಂದ ಅವರು ದೇಶದ ಬಗ್ಗೆ ಅವ್ರು ಏನಾಗಿದೆ RSS ಅಲ್ಲಿ ದೇಶ ಪ್ರೇಮ ಅದು ಇದು ಅಂದ್ಕೊಂಡು ಅವ್ರ ತಲೆನಲ್ಲಿ ತುಂಬಿದ್ದಾರೆ. ದೇಶದ ಬಗ್ಗೆ ಅವರು ಹೋರಾಟ ಮಾಡುವಂಥ ಮನಸ್ಥಿತಿ ಇದೆ. ವೈಯಕ್ತಿಕವಾಗಿ ಅಪ್ರಿಷಿಯೇಟಿವ್. ಬಟ್ ಈ ಪಾಲಿಸಿನಲ್ಲಿ ಅವರು ದೃಷ್ಟಿ ಮೈನಾರಿಟೀಸ್ ಬಗ್ಗೆ ಇದೆಲ್ಲ ಇದೆಯಲ್ಲ, ಅದನ್ನು ನಾನು ಒಪ್ಪೋದಿಲ್ಲ. ರಾಹುಲ್ ಗಾಂಧಿನೂ ಕೂಡ ಅವರಿಗೆ ಮೊದಲು ಮೆಚುರಿಟಿ ಕಡಿಮೆ ಇತ್ತು, ಅನುಭವ ಇರಲಿಲ್ಲ ಅವ್ರಿಗೆ. ಇತ್ತೀಚಿನ ವರ್ಷಗಳಲ್ಲಿ ರಾಹುಲ್ ಗಾಂಧಿ ಅವರು ನಮ್ಮ ದೇಶದ ಅಧಿಕಾರ ಹಿಡಿಲಿಕ್ಕೆ ಅರ್ಹತೆ ಇದೆ ಅಂತಕ್ಕಂಥ ಭಾವನೆ ನನ್ನೂ ಒಳಗೊಂಡಂತೆ ಎಲ್ಲರಲ್ಲೂ ಕೂಡ ಬಂದಿದೆ. ಸಿದ್ದರಾಮಯ್ಯ ಅವರು ಒಂದು ಹಳ್ಳಿಗಾಡಿನಿಂದ ಬಂದಂಥವ್ರು, ಜನಪರವಾಗಿ ಕೆಲಸ ಮಾಡುವಂಥವ್ರು. ಮತ್ತು ಯಾರ್ಯಾರು ತುಳಿತಕ್ಕೊಳಗಾದಂಥ ಜನ ಇದ್ದಾರೆ ಅಂಥವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೋರಾಟ ಮಾಡುವಂಥ ಮನುಷ್ಯ. ವಿಜಯೇಂದ್ರ ನೋಡಿ, ಯಡಿಯೂರಪ್ಪನಿಗೂ ಇರುವಷ್ಟು ಕಳಕಳಿ ವಿಜಯೇಂದ್ರನಲ್ಲಿ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಯಡಿಯೂರಪ್ಪ ಅವರು ಸ್ವಯಂ ಮನುಷ್ಯ, ಸೆಲ್ಫ್ ಮೇಡ್ ಮ್ಯಾನ್ ಅವರು. ಈ ವಿಜಯೇಂದ್ರನಿಗೆ ಯಡಿಯೂರಪ್ಪಂದು ಪ್ರಭಾವಳಿ ಮೈನಸ್ ಯಡಿಯೂರಪ್ಪ, ವಾಟ್ ವಿಜಯೇಂದ್ರ ವಿಲ್ ಬಿ ಅಲ್ವಾ? ಯಡಿಯೂರಪ್ಪನ ಪ್ರಭಾವಳಿ ಮೇಲೆ ವಿಜಯೇಂದ್ರ ಬೆಳಿಬೇಕು, ಅವ್ರಿಗೂ ಅನುಭವ ಬರಬೇಕು, ಜನಪರವಾಗಿ ಕಳಕಳಿ ಬರಬೇಕು. ಅವಾಗ ಅವರು ಕೂಡ ಒಬ್ಬರು ಲೀಡರ್ ಆಗ್ತಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಅಧಿಕಾರಕ್ಕೆ ಬರಬೇಕು ಅಂತ ಅಪೇಕ್ಷೆ ಇದೆ. ಬರಲಿ. ಅಧಿಕಾರ ಅದು ಬಿಸ್ನೆಸ್ ಅಲ್ಲ, ಪಾಲಿಟಿಕ್ಸ್. ಗೊತ್ತಾಯ್ತು? ಅದು ಸೇವೆ ಮಾಡುವಂಥ ಒಂದು ವೆಪನ್ ಅದು. ಅದನ್ನು ಅವರು ಯಾವ ರೀತಿ ಬಳಸ್ಕೊತಾರೆ ಅದ್ರ ಮೇಲೆ ಹೋಗ್ತದೆ. ಪರಮೇಶ್ವರು ಕೂಡ ಬುದ್ಧಿವಂತ ಇದ್ದಾರೆ. ಬುದ್ಧಿನಲ್ಲಿ ಯಾರಿಗೇನ ಏನು ದಡ್ಡ, ಆದರೆ ಮನಸ್ಸಿದೆಯಲ್ಲ, ಆ ಗಡಸ್ತನ ಇಲ್ಲ ಮನುಷ್ಯನ. ಮೃದು ಸ್ವಭಾವ ಆ ಥರ ಅಂತ ನಾನು ಅನ್ಕೊಂಡಿದ್ದೀನಿ ವೈಯಕ್ತಿಕವಾಗಿ. ಅವ್ರು ಅದಕ್ಕೇನೋ ವಿಭಿನ್ನವಾಗಿದ್ರು ಸಂತೋಷ, ನನಗೇನು ದುಃಖ ಇಲ್ಲ. ಯತ್ನಾಳ್ ಮನುಷ್ಯ ಈಸ್ ಎ ಗುಡ್ ಲೀಡರ್. ಬಟ್ ಅವನು ಆ್ಯಂಟಿ ಮುಸ್ಲಿಮ್ ಸ್ಟ್ಯಾಂಡ್ ಇದೆಯಲ್ಲ, ಅದು ಸರಿ ಇಲ್ಲ. ಮುಸ್ಲಿಮ್ಸನ್ನ ನಾವು ಹೊರಗಿಟ್ಟು ದೇಶ ಕಟ್ತೀವಿ ಅಂದರೆ ಅದು ತಪ್ಪದು. ತಿಳ್ಕೊಳ್ಳಿ ಹೇಳ್ತೀನಿ. ಈಗ ಸ್ವಾತಂತ್ರ್ಯ ಹೋರಾಟದಲ್ಲಿ 7 ಜನ ಮುಸ್ಲಿಮ್ಸ್ ಭಾಗಿಯಾಗಿದ್ರು. ಮತ್ತು ಈಗ ಈಗ ಅಬ್ದುಲ್ ಕಲಾಮನ್ನ ಹೊರಗಿಟ್ಟು ಇವರು ದೇಶ ಕಟ್ತೀವಿ ಅಂತ ಹೊರಟಿದ್ರೆ ರಾಕೆಟ್ ಟೆಕ್ನಾಲಜಿನೇ ನಾವು ಡೆವಲಪ್ ಮಾಡೋಕ್ಕಾಗ್ತಿರ್ಲಿಲ್ಲ. ರಾಕೆಟ್ ಟೆಕ್ನಾಲಜಿ ಬಂದಿದ್ದು ಫ್ರೆಂಚ್ ಟೆಕ್ನಾಲಜಿ ನಮ್ಮ ಹತ್ರ ಇರೋದು. ಫ್ರೆಂಚ್ ಟೆಕ್ನಾಲಜಿ ದೇಶಕ್ಕೆ ತಂದವನು ಯಾವನು ಅಂದರೆ ಇವನು ಟಿಪ್ಪು ಸುಲ್ತಾನ್ ತಂದಿದ್ದು. ಫ್ರೆಂಚರ ಜೊತೆ ಅವನು ಬ್ರಿಟಿಷರ ವಿರುದ್ಧ ಅವರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅದನ್ನು ತಂದಿದ್ದವರು. ಇವತ್ತು ರಾಕೆಟ್ ಟೆಕ್ನಾಲಜಿ ಬೇಸಿಸ್ ಯಾವುದಪ್ಪ ಅಂದರೆ ಟಿಪ್ಪು ಸುಲ್ತಾನ್ದಾನೆ ಟೆಕ್ನಾಲಜಿ ಇರೋದು. ಅಂದರೆ ವಿಪಕ್ಷ ನಾಯಕರಾಗಿದ್ದಾರೆ, ಆ ಸ್ಥಾನಕ್ಕೆ ಸರಿ ಹೊಂದುವಂತಹ ನಾಯಕ. ನನ್ನ ಪ್ರಕಾರ ಅವರು ವಿರೋಧ ಪಕ್ಷದ ನಾಯಕ ಸಮರ್ಪಕವಾಗಿ ಕೆಲಸ ಮಾಡಬೇಕು ಅಂದರೆ ಮುಖ್ಯಮಂತ್ರಿಗಿನ್ನ ಹೆಚ್ಚು ಶ್ರಮ ವಹಿಸಬೇಕು, ಹೆಚ್ಚು ಅಧ್ಯಯನ ಮಾಡಬೇಕು, ಹೆಚ್ಚು ಅವರು ವಿಷಯಗಳ ಸಂಗ್ರಹಣೆ ಮಾಡಬೇಕು. ವಿಧಾನಸಭೆಯಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕ ಈಗ ಗೋಪಾಲ್ ಗೌಡ, ಈವನ್ ದೇವೇಗೌಡ, ಇವರೆಲ್ಲ ಮಾತಾಡೋಕ್ಕೆ ಎದ್ದು ನಿಂತರೆ ಎಲ್ಲ ವಿಧಾನಸಭೆಯಲ್ಲಿ ಎಲ್ಲ ಮೆಂಬರ್ಗಳು ಕೂತ್ಕೊಂಡು ಕೇಳೋರು, ಏನೋ ಹೇಳ್ತಾರಪ್ಪ ಏನು ಅಂತೇಳಿ. ಈಗ ಅಶೋಕ್ ಎದ್ದು ನಿಂತು ಮಾತಾಡ್ತಾರೆ ಅಂದರೆ ಎದ್ದು ಬರೋ ಕಾಫಿ ಕುಡಿಯೋಕೆ ಹೋಗೋಣ, ಇನ್ನೇನು ಮಾಡೋದು ಇವ್ರು ಅಂತ ಹೋಗ್ತಾರೆ. ಅದೇನೋ ಅದನ್ನು ನಾನು ಹೇಳ್ಕೊಟ್ಟಿದ್ದೆ ಅವ್ರಿಗೆ ಹೋಗಿಂತ. ಹಾಗೆ ಅದೆಲ್ಲ ನಮ್ಮ ನಡವಳಿಕೆ ಮೇಲೆ ಹೋಗ್ತದೆ. ಎಂತೆಂಥ ಈಗ ಎಸ್ ಶಿವಪ್ಪ ಇದ್ರಲ್ಲ, ಹಾಸನ್ ಅವರು
ಸಂಯುಕ್ತ ವಿಧಾಯಕ ದಳ ಅಂತೇಳಿ 69ರಿಂದ ಮಾಡಿದ್ರಲ್ಲ. ಎಸ್ ಶಿವಪ್ಪನು ಅಷ್ಟೇ, ವಾಸ್ ಎ ಟ್ರೆಮೆಂಡಸ್. ಈಗ ಅಪೋಸಿಷನ್ನಲ್ಲಿ ನಮ್ಮ ಇವರು ಎ ಕೆ ಸುಬ್ಬಯ್ಯ, ಈ ಪೊನ್ನಣ್ಣವ್ರ ಅಪ್ಪ ಎ ಕೆ ಸುಬ್ಬಯ್ಯನ ಅಪೋಸಿಷನ್ ಲೀಡರ್ಗಳಲ್ಲಿ ಐ ರೇಟ್ ಹಿಮ್ ಫಸ್ಟ್. ಎ ಕೆ ಸುಬ್ಬಯ್ಯ ಭಾಳ ಜನ ನೋಡಿಲ್ಲ, ಎ ಕೆ ಸುಬ್ಬಯ್ಯನ ಕೇಳಿಲ್ಲ. ಎ ಕೆ ಸುಬ್ಬಯ್ಯ ಯಾವನ ಮಂತ್ರಿ ಮೇಲೆ ಒಂದು ಅಲಿಗೇಷನ್ ಮಾಡ್ದ ಅಂದರೆ ಅವ್ನು ರೆಸಿಗ್ನೇಷನ್ ಕೊಡೋವರೆಗೂ ಬಿಡ್ತಿರ್ಲಿಲ್ಲ. ಈಗ CM ಇಬ್ರಾಹಿಮ್ಗೆ ರೆಸಿಗ್ನೇಷನ್ ಕೊಡಿಸ್ದವ್ರು ಅವರು. ಆಮೇಲೆ ರೇಣುಕಾ ರಾಜನ್ನ ಯಾರೋ ಒಬ್ಳು ಚಿಕ್ಕಬಳ್ಳಾಪುರದಿಂದ ಅವರು ಲ್ಯಾಂಡ್ ಡಿಫಾರ್ಮ್ಸ್ ಮಿನಿಸ್ಟ್ರಿ ಇದ್ಲು, ಅವಳಿಗೆ ರಾಜೀನಾಮೆ ಕೊಡಿಸ್ದವ್ರು ಅವರು. ಹಿಂಗೆ ಮಿನಿಸ್ಟ್ರುಗಳ ಮೇಲೆ, ಅದು ವಿಧಾನ ಪರಿಷತ್ತಿನಲ್ಲಿ ಅವ್ರ ಮೇಲೆ ಆರೋಪಗಳನ್ನು ಮಾಡಿ ಅದನ್ನು ಸಾಬೀತು ಮಾಡಿ ಅವರು ರಾಜೀನಾಮೆ ಕೊಡೋ ಅಂಥ ಮಟ್ಟಕ್ಕೆ ತಗೊಂಡೋಗಿದ್ದು ಅಂದರೆ ಎ ಕೆ ಸುಬ್ಬಯ್ಯ. ಆ ಥರದಲ್ಲಿ ಅಸೆಂಬ್ಲಿನಲ್ಲೂ ಇಲ್ಲ, ವಿಧಾನ ಪರಿಷತ್ನಲ್ಲಿ ಇದುವರೆಗೂ ಒಂದು ಇದಿಲ್ಲ, ಉದಾಹರಣೆ ಇಲ್ಲ. HD ಕುಮಾರಸ್ವಾಮಿ ಅವರು ನೋಡಿ, ದೇವೇಗೌಡರಷ್ಟು ಕಷ್ಟಪಡೋ ಮನುಷ್ಯ ಅಲ್ಲ. ದೇವೇಗೌಡ ಈ ವಯಸ್ಸಲ್ಲಿ ಆರೋಗ್ಯ ಸರಿ ಇಲ್ಲದೆ ಇದ್ರು ಕೂಡ ಇವತ್ತು ಏನಾರ ಮಾಡ್ತಿರ್ತಾರೆ, ಕೂತ್ಕೊಂಡು 4 ಜನ ಕುಂಡಿಸ್ಕೊಂಡು ಏನೋ ಡಿಕ್ಟೇಷನ್ ಕೊಡಲ್ಲ ಅಂತ ಹೇಳ್ತಾರೆ ಅವರು. ಅಲ್ಲೆಲ್ಲ ಕೊಡೋದು ಬಾರದು ಇರ್ಬೇಕು. ಅವರು ಅವ್ರಿಗೆ ಆರೋಗ್ಯ ದೃಷ್ಟಿ ಮತ್ತೆ ಕೈಕಾಲು ಚೆನ್ನಾಗಿಲ್ಲದೆ ಇರ್ಬೋದು, ತಲೆ ಮಾತ್ರ ಬಹಳ ಚೆನ್ನಾಗಿದೆ, ಮೆಮೊರಿನೂ ಚೆನ್ನಾಗಿದೆ ಅವ್ರಿಗೆ. ಕುಮಾರಸ್ವಾಮಿ ಅವರಿಗೆ ಅಷ್ಟೊಂದಿಲ್ಲ. ಕುಮಾರಸ್ವಾಮಿ ಇನ್ವಾಲ್ವೇ ಆಗೋದಿಲ್ಲ, ಅವರು ಈಸಿ ಗೋಯಿಂಗ್ ಇರ್ತಾರೆ. ಇವರು ದೇವೇಗೌಡ ಈಸ್ ವೆರಿ ಡೀಪ್. ಆ ಥರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.